ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತಕ್ಕೆ US ಏಡ್ ಫಂಡನ್ನು ರದ್ದು ಮಾಡ್ತಾ ಇದ್ದೀನಿ ಅಂತ ನಾನು ಮಾಡಿದ್ನಲ್ಲ, ಇದು ಸರಿಯಾಗಿಯೇ ಇದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಒಂದು ಕಡೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. US ಏಡಿಂದ ಭಾರತದ ಎಲೆಕ್ಷನ್ ಪರ್ಪಸ್ಗೆ $21 ಮಿಲಿಯನ್ ಕೊಡ್ತಕ್ಕಂಥ ಅವಶ್ಯಕತೆ ಏನು? ಹಿಂದಿನ ಸರ್ಕಾರ US ಏಡ್ನಿಂದ ಭಾರತದ ಚುನಾವಣೆಗೆ $21 ಮಿಲಿಯನ್ ಕೊಟ್ಟಿದ್ದ ಔಚಿತ್ಯ ಏನು, ಅವಶ್ಯಕತೆ ಏನಪ್ಪ ಇತ್ತು? ಇದು ವಿಚಾರ ಎರಡು ಭಾಗ ಬರುತ್ತೆ. ಇದರಲ್ಲಿ ಒಂದು, ಭಾರತದಲ್ಲಿ ಮತದಾನದ ಜಾಗೃತಿ, ಮತದಾನದ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತೇಳಿ ಭಾರತದ ಚುನಾವಣಾ ಆಯೋಗ ಕೂಡ ಈ ಕ್ಯಾಂಪೇನಲ್ಲಿ ಇರುತ್ತೆ. ಭಾರತದ ಚುನಾವಣಾ ಆಯೋಗ ಆಯಾ ರಾಜ್ಯಗಳಲ್ಲಿ ಅನೇಕ ರಾಯಭಾರಿಗಳನ್ನು ನೇಮಕ ಮಾಡುತ್ತೆ. ನಮ್ಮ ಇದು ನಿಕಟಪೂರ್ವ ನಾವು ಚೆಕ್ ಮಾಡಿಕೊಂಡಾಗ ಒಂದು ಅವಧಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಮತದಾನದ ಒಂದು ರೀತಿಯಲ್ಲಿ ಚೆನ್ನಾಗಿ ಎಲ್ಲರೂ ಮತದಾನ ಮಾಡಿ ಜಾಗೃತಿ ಮೂಡಿಸುವ ರಾಯಭಾರಿ ಸ್ಥಾನದಲ್ಲಿ ಅವರು ಕೂಡ ಇದ್ದರು. ಒಂದು ಕಾಲಕ್ಕೆ ರಮ್ಯಾ ಅವರು ಕೂಡ ಅದನ್ನು ಮಾಡ್ಕೊಂಡು ಬಂದಿದ್ದರು. ಈ ಥರ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಾರೆ. ಇದು ಒಂದು ಭಾಗ. ಇದು ಮತದಾನವನ್ನು ಉತ್ತೇಜಿಸುವ ಸಲುವಾಗಿ ಅಮೆರಿಕ ಕಡೆಯಿಂದ ಬಂದಂಥ ಸಹಕಾರವ, ನೆರವ, ಅಥವಾ ಚುನಾವಣಾ ಇಂಟರ್ಫಿಯರೆನ್ಸ್, ಚುನಾವಣಾ ಹಸ್ತಕ್ಷೇಪ ಮಾಡುವ ಸಲುವಾಗಿಯೇ ಹಿಂದಿನ ಅಮೆರಿಕದ ಸರ್ಕಾರ ಭಾರತಕ್ಕೆ $21 ಮಿಲಿಯನ್ ಅಷ್ಟು ಹಣವನ್ನು ಕೊಟ್ಟಿತ್ತ ಅಂತ ಎರಡು ಭಾಗ ಇದೆ ಇದರಲ್ಲಿ. ಒಂದು, ಇಲ್ಲಿ ಮತದಾನವನ್ನು ಹೆಚ್ಚಳ ಮಾಡ್ತಕ್ಕಂಥ ವಿಚಾರ. ಎಲ್ಲರೂ ವೋಟ್ ಮಾಡಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಆ ಮಾತನ್ನು ಹೇಳ್ತಾನೆ. ಇಂಡಿಯಾದಲ್ಲಿ ಪ್ರತಿಯೊಬ್ಬ ರಾಜಕಾರಣಿನೂ ಮಾತಾಡ್ತಾರೆ, ನೀವು ಯಾರಿಗೆ ಬೇಕಾದರೂ ವೋಟ್ ಹಾಕಿ, ಆದರೆ ಬಂದು ಮತವನ್ನು ಚಲಾಯಿಸಿ ನೀವು ಅಂಥೇಳಿ. ಇದು ಒಂದು ಭಾಗ. ಡೊನಾಲ್ಡ್ ಟ್ರಂಪ್ ಅವರು ಚುನಾವಣಾ ಹಸ್ತಕ್ಷೇಪಕ್ಕೆ ಇದು ಕಾರಣ ಆಗಿದೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಒಂದು ಕಡೆ ಹಿಂದಿನ ಜೋ ಬೈಡೆನ್ ಸರ್ಕಾರವನ್ನು ಜರಿಯುವಂಥ ಕೆಲಸವನ್ನು ಇಲ್ಲಿ ಒಂದು ಕಡೆ ಮಾಡ್ತಾ ಇದ್ದಾರಾ, ಅಥವಾ ನಿಜವಾಗಿಯೂ ಜೋ ಬೈಡೆನ್ ಭಾರತದ ಚುನಾವಣೆಗಳಲ್ಲಿ ಹಸ್ತಕ್ಷೇಪ ಮಾಡುವ ಸಲುವಾಗಿಯೇ $21 ಮಿಲಿಯನ್ US ಏಡನ್ನು ಕೊಟ್ಟಿದ್ರಾ ಅಂತ. ಮಿಯಾಮಿಯಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂಥ ಟ್ರಂಪ್, ಇದು ಭಾರತದಲ್ಲಿ ಬೇರೊಬ್ಬರನ್ನು ಆಯ್ಕೆ ಮಾಡುವ ಉದ್ದೇಶ ಒಳಗೊಂಡಿತ್ತು ಎನ್ನುವ ಅನುಮಾನ ನನಗಿದೆ. ಭಾರತದಲ್ಲಿದ್ದಂಥ ಸರ್ಕಾರವನ್ನು ಕಿತ್ತೊಗೆದು ಇನ್ನೊಬ್ಬರು ನೇಮಕ ಮಾಡಬೇಕು ಅಂತಾನೆ ಈ $21 ಮಿಲಿಯನ್ US ಏಡ್ ಭಾರತಕ್ಕೆ ಹೋಗಿದೆ ಅಂಥೇಳಿ ಟ್ರಂಪ್ ಅವರ ಅನುಮಾನ. ಇದು ಮತದಾನವನ್ನು ಇಂಡಿಯಾದಲ್ಲಿ ಮತದಾನದ ಪ್ರಮಾಣ ಹೆಚ್ಚಳ ಮಾಡ್ತಕ್ಕಂಥ ಜವಾಬ್ದಾರಿ ಅಮೆರಿಕದ್ದಲ್ಲ. ಅದು ನಾವ್ಯಾಕ್ರಿ ಇಂಡಿಯಾ ಹೊಸಾಬ್ರಿಗೆ ಹೋಗೋಣ? ಇಂಡಿಯಾ ಚುನಾವಣೆ ಇಂಡಿಯಾದಲ್ಲಿ ಮತದಾನ ಕಡಿಮೆ ಆದ್ರೇನು, ಮತದಾನ ಜಾಸ್ತಿ ಆದ್ರೇನು, ಇದು ರೆಸ್ಪಾನ್ಸಿಬಿಲಿಟಿ ಅಮೆರಿಕದ ಕಡೆಯಿಂದ $21 ಮಿಲಿಯನ್ US ಏಡ್ ಹೋಗಿದ್ಯಾಕೆ? ಇದಕ್ಕೋಸ್ಕರ ಭಾರತದಲ್ಲಿ ಮತದಾನದ ಪ್ರಮಾಣ ಜಾಸ್ತಿ ಮಾಡೋದಕ್ಕೆ ಅಮೆರಿಕದ ಜನ ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ಕೊಡುವುದರಲ್ಲಿ ಯಾವುದಾದ್ರೂ ಅರ್ಥ ಇದೆಯಾ? ಬಹುಶಃ ಜೋ ಬೈಡೆನ್ ಆಳ್ವಿಕೆ ಭಾರತದಲ್ಲಿ ಬೇರೆ ಸರ್ಕಾರ ತರಕ್ಕೆ ಟ್ರೈ ಮಾಡಿತ್ತು ಅಂತ ಅವರು ಹೇಳಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ವಿಚಾರವನ್ನು ನಾವು ಭಾರತ ಸರ್ಕಾರದೊಂದಿಗೆ ಹಂಚಿಕೊಳ್ಳಲೇಬೇಕಿದೆ. ಜೋ ಬೈಡೆನ್ ಆಡಳಿತ ಅನುದಾನದ ನೆಪ ಇಟ್ಕೊಂಡ್ಬಿಟ್ಟಿವರು ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿಯೇ ಹಸ್ತಕ್ಷೇಪ ಮಾಡುವುದಕ್ಕೆ ಪ್ರಯತ್ನ ಮಾಡಿತ್ತು ಎಂಬುದು ನಮ್ಮ ಬಲವಾದ ಅನುಮಾನ. ಇದನ್ನು ಭಾರತ ಸರ್ಕಾರದೊಂದಿಗೆ ಹಂಚಿಕೊಳ್ಳುವುದು ಒಳ್ಳೆಯದು ಅಂತ ಟ್ರಂಪ್ ಹೇಳಿದ್ದಾರೆ. And $21 million for voter turnout in India. What do we need to spend $21 million for voter turnout in India? Wow, $21 million. I guess they were trying to get somebody else elected. Well, we ought to tell the Indian government, because when we hear that Russia spent about $2 in our country, it was a big deal, right? They took some internet ads for $2,000. This is a total breakthrough. $21 million for India elections and $21 million for voter turnout in India. What do we need to spend $21 million for voter turnout? ಡೊನಾಲ್ಡ್ ಟ್ರಂಪ್ ಅವರ ಆರೋಪವನ್ನು ಕಾಂಗ್ರೆಸ್ ನಿರಾಕರಿಸಿದೆ. ಟ್ರಂಪ್ ಆರೋಪ ನಾನ್ಸೆನ್ಸಿಕಲ್, ಅಸಂಬದ್ಧ ಇದು ಅಂತ ಜಯರಾಮ್ ರಮೇಶ್ವರ್ ಮಾತಾಡಿದ್ದಾರೆ. ನವೆಂಬರ್ 3, 1961 ಅಮೆರಿಕಾದಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥ US ಏಡ್ ಇತ್ತೀಚಿನ ದಿನಗಳಲ್ಲಿ 1961 ಸ್ಥಾಪನೆ ಆಗಿದ್ದಪ್ಪ. ಅಮೆರಿಕದ ನೆರವು ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ಬಹಳ ಸುದ್ದಿಗೆ ಬರ್ತಾ ಇದೆ. ಇದು ನಿನ್ನೆ ಮೊನ್ನೆ ಸ್ಥಾಪನೆ ಆಗಿದ್ದಲ್ಲ. ಆದರೆ ಇದರ ಕುರಿತು ಅಮೆರಿಕದ ಅಧ್ಯಕ್ಷರು ಮಾಡ್ತಾ ಇದ್ದಾರಲ್ಲ, ಹೇಳಿಕೆಗಳು ಕೊಡ್ತಾ ಇದ್ದಾರಲ್ಲ, ಸಂಪೂರ್ಣವಾಗಿ ಅಸಂಬದ್ಧವಾಗಿವೆ ಇವೆಲ್ಲವೂ ಕೂಡ. ದಶಕಗಳಲ್ಲಿ ಭಾರತದಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಗೆ, ಗವರ್ನಮೆಂಟ್ ಸಂಸ್ಥೆಗಳಿಗೂ ಸರ್ಕಾರೇತರ ನಾನ್ ಗೌರ್ಮೆಂಟ್ ಸಂಸ್ಥೆಗಳಿಗೂ ಕೂಡ US ಏಡ್ ನೀಡಿದಂಥ ಹಣಕಾಸು ಬೆಂಬಲವನ್ನು ವಿವರಿಸುವ ಶ್ವೇತಪತ್ರವನ್ನು ಭಾರತ ಸರ್ಕಾರ ಆದಷ್ಟು ಬೇಗ ಹೊರಗಡೆ ತರಬೇಕು. ಈಗ ಭಾರತದ ಮೇಲೆ ಇಂಥ ಒಂದು ಆರೋಪ ಬಂದಾಗ ಜವಾಬ್ದಾರಿ ಯಾರ್ದು ಅಂತ ಹೇಳಿದ್ರೆ
USAID ಹಣವನ್ನು ಸರ್ಕಾರ ಇವ್ರದೇ ಇದ್ದದ್ದು, ಹಿಂದೆ ಕೂಡ ಇವ್ರದೇ ಸರ್ಕಾರ ಇರೋದು, ಈಗಲೂ ಅವ್ರದೇ ಸರ್ಕಾರ ಇದೆಯಲ್ಲ, USAID ಹಣವನ್ನು ನಮ್ಮ ಭಾರತ ಸರ್ಕಾರ ಸರ್ಕಾರದ ಸಂಸ್ಥೆಗಳಿಗೂ ಮತ್ತು ಸರ್ಕಾರೇತರ ಸಂಸ್ಥೆಗಳಿಗೂ ಎಲ್ಲೆಲ್ಲಿ ಬಳಕೆಯಾಗಿದೆ ಅಂತ ವಿವರಿಸುವಂಥ ಶ್ವೇತಪತ್ರವನ್ನು ಕೊಡುವ ಜವಾಬ್ದಾರಿ ಪ್ರಸಕ್ತ ಭಾರತ ಸರ್ಕಾರದ್ದು. ಇವತ್ತಿನ ಸರ್ಕಾರ ಕೊಡಬೇಕು. ಏನು ಟ್ರಂಪ್ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಈ ಹಣ ಎಲ್ಲಿ ಬಳಕೆ ಮಾಡಿದ್ದೀರಾ ಅಂತ ನೀವು ಹೇಳಬೇಕು. ಏಡನ್ನು ಬೇರೆಯವ್ರು ತೊಗೊಳಕ್ಕಾಗಲ್ಲ ಅಲ್ಲ, ಸರ್ಕಾರಕ್ಕೆ ಬಂದಿರುತ್ತೆ, ಸರ್ಕಾರೇತರ ಸಂಸ್ಥೆಗಳಿಗೆ ಹಂಚಿಕೆ ಆಗಿರುತ್ತೆ, ಅದು ಎಲ್ಲಿಗೆ ಹೋಯಿತು ಅಂತ ಇವರೇ ಶ್ವೇತಪತ್ರವನ್ನು ಹೊರಡಿಸಲಿ ಅಂತ ಆಗ್ರಹ ಮಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಜಯರಾಮ್ ರಮೇಶ್ ಟಾಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ.